ಸಂಸದ ರಾಹುಲ್ ಗಾಂಧಿಯವರ ಒಂದು ಅಪಾಯಿಂಟ್ಮೆಂಟನ್ನು ತಗೊಂಡಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ. ಯಾಕಂದರೆ ನಾಳೆನೇ ಒಂದು ಕರ್ನಾಟಕದಲ್ಲಿ ನಡೀತಾ ಇರುವಂಥ ಒಂದು ವಿದ್ಯಮಾನಗಳ ಬಗ್ಗೆ ಮತ್ತು ಚರ್ಚೆಗಳ ಬಗ್ಗೆ ಏನು ಬದಲಾವಣೆಯ ಒಂದು ಮಾತುಗಳು ಕೇಳಿ ಬರ್ತಾ ಇದೆ, ಆ ಒಂದು ವಿಚಾರವಾಗಿ ರಿಪೋರ್ಟ್ ಕಾರ್ಡನ್ನು ಏನಾದರೂ ಕೊಡ್ತಾರಾ, ಅದಕ್ಕೋಸ್ಕರನೇ ಈ ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡಿದ್ದಾರಾ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಕರ್ನಾಟಕದ ಒಂದು ರಿಪೋರ್ಟ್ ಕಾರ್ಡನ್ನು ಕೊಡಬೇಕು ಅಂತಾನ ಅಥವಾ ಬೇರೆ ಏನಾದರೂ ವಿಚಾರ ಇದೆಯಾ ಅಂತ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾದಾಟ ರಣರೋಚಕವಾಗಿ ನಡೀತಾ ಇದೆ. ರಾಜ್ಯದಲ್ಲೇ ಬೀಡು ಬಿಟ್ಟಿದ್ದಾರೆ ಖರ್ಗೆ ಈಗ. ಆದರೆ ದೆಹಲಿಗೆ ಹೋಗಬೇಕು ಅವರು. ಸಿದ್ದು DKಶಿ ಒಂದು ಕುರ್ಚಿ ಫೈಟ್ಗೆ ಫುಲ್ಲು ಏನಂದರೆ ಸಾಕಷ್ಟು ಟಕ್ ಆಫರ್ ನಡೀತಾ ಇದೆ. ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಅದಕ್ಕೆ ಯಾರು ಇಡ್ತಾರೆ? ರಾಹುಲ್ ಗಾಂಧಿ ಇರಬೇಕು. ಹೀಗಾಗಿ ಸಚಿವರಾಗ ಶಾಸಕರೆಲ್ಲರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದಾರೆ. ರಿಪೋರ್ಟ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಅವ್ರಿಗೆ ಕೊಡ್ಬೋದು. ಎಲ್ಲ ರೆಡಿ ಮಾಡ್ಕೊಂಡಿದ್ದಾರಂತೆ. ವರದಿಯನ್ನು ಹಿಡಿದುಕೊಂಡು ನಾಳೆನೇ ಖರ್ಗೆ ರಾಹುಲ್ರನ್ನು ಭೇಟಿಯಾಗುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈ ಒಂದು ವಿಚಾರವಾಗಿ ರಾಹುಲ್ ಗಾಂಧಿ ಏನು ಹೇಳ್ತಾರೆ, ಅವರ ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಅಂತಂದರೆ, ಸಮಯವನ್ನು ಕೇಳಿದ್ದಾರೆ ಅಂತಂದರೆ ಭೇಟಿ ಮಾಡೋಕ್ಕೆ, ನಿಜಕ್ಕೂ ಕೂಡ ಇದೇ ವಿಚಾರ ಇರಬಹುದು ಅಂತ. ಯಾಕಂದರೆ ಈಗ ಇದು ಬಿಟ್ಟರೆ ಬೇರೆ ಅಂತಹ ದೊಡ್ಡ ವಿಚಾರ ಯಾವುದೂ ಇಲ್ಲ. CM ಬದಲಾವಣೆ ವಿಚಾರ ಮತ್ತು ಸಚಿವ ಸಂಪುಟದ ಪುನರ್ರಚನೆ ವಿಚಾರ ಏನಿದೆ ಅದರ ಬಗ್ಗೆ ಮಾತನಾಡುವ ಸಾಧ್ಯತೆ ಇದೆ ಅನ್ನೋದಕ್ಕಿಂತ ಅದನ್ನೇ ಮಾತನಾಡ್ತಾರೆ. ಅದೇ ತಾನೇ ಇಂಪಾರ್ಟೆಂಟ್ ಆಗಿರೋದು. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥದ್ದು ಇದೇ ವಿಚಾರ. ಏನು ಮೇಲಿಂದ ಮೇಲೆ ಖರ್ಗೆ ಅವರ ಮನೆಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಕಾಂಗ್ರೆಸ್ ನಾಯಕರು, ಹೋಗಿ ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ. ಈಗ ಮಾಡಿ ಹಾಗೆ ಮಾಡಿ, ನಮ್ಮ ನಾಯಕರಿಗೆ ಕೊಡಿ, ನಿಮ್ಮ ನಾಯಕರಿಗೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಪದೇ ನನ್ನ ಹತ್ರ ಕೇಳಬೇಡಿ, ನಾನು ಹೇಳೋಕ್ಕಾಗಲ್ಲ ಈ ಒಂದು ವಿಚಾರದಲ್ಲಿ, ಅವರೇ ಹೇಳಿ ಕಳಿಸಿದ್ದಾರೆ. ಎಲ್ಲವೂ ಕೂಡ ಹೈಕಮಾಂಡ್ ಕೈಯಲ್ಲಿದೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನನ್ನ ಹತ್ರ ಏನಿಲ್ಲ ಈ ವಿಚಾರದಲ್ಲಿ, ನಾನು ಏನು ಹೇಳೋಕ್ಕೂ ಬರೋದಿಲ್ಲ. ನೀವು ಹೇಳಿದಂತಹ ಎಲ್ಲ ವಿಚಾರವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರಿಗೆ ತಿಳಿಸ್ತೀನಿ. ಅವರು ಏನು ಹೇಳ್ತಾರೆ, ಏನು ನಿರ್ಧಾರ ಮಾಡ್ತಾರೋ ಅದರ ಥರನೇ ನಡೆಯುತ್ತೆ. ನೀವು ಕೂಡ ಅದರ ಥರ ನಡ್ಕೋಬೇಕು, ಅವ್ರು ಹೇಳಿದಾಗೇ ಇರಬೇಕು ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಈ ಒಂದು ವಿಚಾರ. ಹೀಗಾಗಿ ನಾಳೆ ಏನು ಹೋಗ್ತಾ ಇದ್ದಾರೆ, ನಾಳೆ ರಾಹುಲ್ ಗಾಂಧಿ ವಿದೇಶಿ ಒಂದು ಪ್ರವಾಸದಿಂದ ವಾಪಸ್ ಆಗ್ತಾ ಇದ್ದಾರೆ ಇಂಡಿಯಾಗೆ. ಹೀಗಾಗಿ ಬರ್ತಾರಲ್ವಾ, ಅವ್ರು ಬರ್ತಾ ಇದ್ದಾರೆ, ಹೋಗಿ ಮಾತನಾಡ್ಬೋಣ. ಇಲ್ಲಾಂದರೆ ಇದೊಂದು ದೊಡ್ಡ ಮಟ್ಟಕ್ಕೆ ಹೋಗುವಂತಹ ಒಂದು ಚಾನ್ಸ್ ಇದೆ. ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋಕ್ಕೆ ಬಿಡಬಾರ್ದು, ಇದನ್ನು ಇಲ್ಲಿಗೆ ಸರಿ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ. ಹೀಗಾಗಿ ಏನು ಚರ್ಚೆ ಮಾಡ್ಬೋದು ಅಂದರೆ ಇದನ್ನೇ ಮಾಡ್ತಾರೆ. ಆದರೆ ಅದಕ್ಕೆ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅನ್ನೋದೇ ಈಗ ಮುಖ್ಯ ಆಗಿರುವಂಥದ್ದು. ರಾಹುಲ್ ಗಾಂಧಿಯ ನಿರ್ಧಾರ ಏನು? CM ಸಿದ್ದರಾಮಯ್ಯ ಅವರೇ ಇರಲಿ ಬಿಡಿ ಅಂದ್ಬಿಡ್ತಾರೋ, ಅಥವಾ ಸರಿ 2.5 ವರ್ಷ ಆಗಿದೆ, ಬದಲಾವಣೆಯ ಒಂದು ಮಾತುಕತೆ ಆಗಿತ್ತಲ್ವಾ, ಅದೇ ರೀತಿಯಾಗಿ ನಡೆದುಕೊಳ್ಳಿ ಅಂತ ಹೇಳ್ತಾರೋ, ಇಲ್ಲ ಅಂತಂದರೆ ಬಿಹಾರದಲ್ಲಿ ಆದಂತಹ ಒಂದು ಚುನಾವಣೆಯ ಸೋಲನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರಾಜಕೀಯದಲ್ಲಿ ಬದಲಾವಣೆಗಳನ್ನು ಮಾಡಬೇಕೋ ಬೇಡವೋ ಅನ್ನುವಂತಹ ವಿಚಾರಗಳನ್ನು ಏನು ಸೂಕ್ಷ್ಮವಾಗಿ ಗಮನಿಸಿ ಮಾತನಾಡ್ತಾರೋ ಗೊತ್ತಿಲ್ಲ. ಹೀಗಾಗಿ ರಾಹುಲ್ ಗಾಂಧಿ ನಾಳೆ ಖರ್ಗೆ ಅವರಿಗೆ ಏನು ಹೇಳ್ತಾರೆ ಮತ್ತು ಇವರು ಏನು ಚರ್ಚೆ ಮಾಡ್ತಾರೆ ಅನ್ನೋದೇ ಈಗ ಕುತೂಹಲ ಆಗಿರುವಂಥದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.